ಹೇಳಲಾಗ್ತಾ ಇದೆ. ಘಟನೆಯ ವೇಳೆ ನಾಗರಾಜ್ಗೂ ರಾಘವೇಂದ್ರ ಮೆಸೇಜ್ ಮಾಡಿದ್ದಾನೆ. ನಾಗರಾಜ್ ದರ್ಶನ್ನ ಮ್ಯಾನೇಜರ್. ಪವನ್ ಸೂಚನೆಯ ಮೇರೆಗೆ ಕಿಡ್ನಾಪ್ ಮಾಡಿರುವುದಾಗಿ ಹೇಳಿದ್ದಾನೆ. ಘಟನೆಯ ವೇಳೆ ನಾಗರಾಜ್ಗೆ ರಾಘವೇಂದ್ರ ಮೆಸೇಜ್ ಮಾಡಿ ಕಿಡ್ನಾಪ್ ಮಾಡಿದ್ದು ಇತ್ಯಾದಿ ವಿಚಾರಗಳನ್ನ ಪವನ್ ಸೂಚನೆಯ ಮೇರೆಗೆ ಕಿಡ್ನಾಪ್ ಮಾಡಿರುವುದಾಗಿ ಹೇಳಿರುವಂತದ್ದು. ಅದಾದ ಮೇಲೆ ದರ್ಶನ್ ಮತ್ತು ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ಗೆ ಬರ್ತಾರೆ. ಬಂದು ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆಯಿಂದ ರೇಣುಕಸ್ವಾಮಿ ಮೃತಪಟ್ಟ. ಇದು ಲೂತ್ರಾ ಅವರ ವಾದ. ದರ್ಶನ್ ಪವಿತ್ರ ಗೌಡ ಶೆಡ್ಗೆ ಬಂದು ಹೊಡಿತಾರೆ ಅನ್ನುವಂತ ವಿಚಾರವನ್ನು ಕೂಡ ವಕೀಲರು ಇಲ್ಲಿ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈತನನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಬಂದು ಕರ್ಕೊಂಡು ಬಂದ ಮೇಲೆ ದರ್ಶನ್ಗೆ ಮಾಹಿತಿ ಹೋಗುತ್ತೆ, ಪವಿತ್ರ ಗೌಡಗೆ ಮಾಹಿತಿ ಹೋಗುತ್ತೆ. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಪಟ್ಟಣಗೆರೆ ಶೆಡ್ಗೆ ಬಂದು ರೇಣುಕಸ್ವಾಮಿಯ ಮೇಲೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆ ಮಾಡಿದ ನಂತರ ರೇಣುಕಸ್ವಾಮಿ ಸತ್ತು ಹೋಗ್ತಾನೆ. ಇದು ಸರ್ಕಾರಿ ವಕೀಲರ ವಾದ. ಅಲ್ಲಿ ಆದಂತಹ ಘಟನೆಯ ಬಗ್ಗೆ ಮತ್ತೆ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಆರೋಪಿಗಳನ್ನ ಯಾವಾಗ ಅರೆಸ್ಟ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಸರ್ಕಾರದ ಪರ ವಕೀಲ ಲೂತ್ರಾ ಅವರು ಈ ಘಟನೆ ಆಗಿದ್ದು ಯಾವಾಗ, ಆರೋಪಿಗಳನ್ನ ಯಾವಾಗ ಅರೆಸ್ಟ್ ಮಾಡಲಾಯಿತು, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಸರ್ಕಾರದ ಪರ ವಕೀಲರಾಗಿರುವಂತಹ ಲೂತ್ರಾ ಅವರು ಘಟನೆಯ ಇಂಚಿಂಚು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಡೇ 1 ನಿಂದ ಈ ಕ್ಷಣದವರೆಗೂ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನೀಟಾಗಿ ಪ್ರೆಸೆಂಟ್ ಮಾಡುವಂತಹ ಕೆಲಸ ಈಗ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ. ದುರ್ಗದಿಂದ ಈತನನ್ನ ಕಿಡ್ನಾಪ್ ಮಾಡಿಕೊಂಡು ಪ್ರೀ ಪ್ಲಾನ್ ಆಗಿ ಯಾರೆಲ್ಲ ಕಿಡ್ನಾಪ್ ಮಾಡು ಈತನನ್ನ ಕರ್ಕೊಂಡು ಬಂದ್ರು, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ ಮೇಲೆ ಯಾರಿಂದ ದರ್ಶನ್ಗೆ ಪವಿತ್ರ ಗೌಡಗೆ ಮೆಸೇಜ್ ಹೋಯಿತು, ಅವರು ತಮ್ಮ ವಾಹನದ ಮೂಲಕ ಪಟ್ಟಣಗೆರೆ ಶೆಡ್ಗೆ ಬರೋದು, ಇಲ್ಲಿ ಆ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಬರೋದು ಹೋಗೋದು, ಆರೋಪಿಗಳು ಬರೋದು ಹೋಗೋದು ಸಿಸಿಟಿವಿ ಫುಟೇಜ್ ಇದೆ. ಆ ಫುಟೇಜ್ನ ಬಗ್ಗೆಯೂ ಕೂಡ ವಕೀಲರು ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪೀಠದ ಗಮನಕ್ಕೆ ದಾಖಲೆಗಳ ಸಮೇತ ಎಲ್ಲ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಇವರೆಲ್ಲ ಬಂದು ಹೋಗಿದ್ದು ಸಿಸಿಟಿವಿ ಫುಟೇಜ್ ಅಲ್ಲಿ ರೆಕಾರ್ಡ್ ಆಗಿದೆ. ಆ ರೆಕಾರ್ಡ್ ಅನ್ನ ಪೀಠದ ಗಮನಕ್ಕೆ ತರ್ತಾ ಇದ್ದೀವಿ ಅನ್ನುವಂಥದ್ದು ಇವರ ವಾದ. ಇದಾದ ಮೇಲೆ ಅಂದ್ರೆ ಪಟ್ಟಣಗೆರೆ ಶೆಡ್ಗೆ ರೇಣುಕಸ್ವಾಮಿಯನ್ನ ಕರ್ಕೊಂಡು ಬಂದ ಮೇಲೆ ಪವಿತ್ರ ಗೌಡ ಹಲ್ಲೆ ಮಾಡಿದ್ದು, ದರ್ಶನ್ ಹಲ್ಲೆ ಮಾಡಿದ್ದನ್ನ ಸರ್ಕಾರಿ ವಕೀಲರು ಹೇಳ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳನ್ನ ಸರ್ಕಾರದ ವಕೀಲರು ಹೇಳ್ತಾ ಇದ್ದಾರೆ. ಇವರಿಬ್ಬರು ಸೇರಿಕೊಂಡು ಮತ್ತು ಈ ಗ್ಯಾಂಗ್ ಸೇರಿಕೊಂಡು ಹಲ್ಲೆ ಮಾಡಿದ ಮೇಲೆ ರೇಣುಕಸ್ವಾಮಿ ಸತ್ತು ಹೋದ. ಇದು ಸರ್ಕಾರಿ ವಕೀಲರ ವಿವರಣೆ ಮಾನ್ಯ ಪೀಠಕ್ಕೆ, ಸುಪ್ರೀಂ ಕೋರ್ಟ್. ಹಲ್ಲೆ ಮಾಡಿದ ಯಾವ ಆರೋಪಿ ಅರ್ಜಿ ನಮ್ಮ ಹತ್ರ ಇದೆ? A1, A2, A6, A7, A11, A12, A14 ಅರ್ಜಿ. ಈ ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿರುವಂತಹದ್ದು. ಹಲ್ಲೆ ಮಾಡಿದ ಯಾವ ಆರೋಪಿ ಅರ್ಜಿ ನಮ್ಮ ಮುಂದಿದೆ ಅಂತ ಪೀಠ ಪ್ರಶ್ನೆ ಮಾಡುತ್ತೆ. ಆವಾಗ ಹೇಳ್ತಾರೆ ನೋಡಿ, A1, A2, A6, A7, A11, 12, 14. ಪ್ರಕರಣದ A1 ಪವಿತ್ರ ಗೌಡ, A2 ದರ್ಶನ್, ಇವರೆಲ್ಲರ ಅರ್ಜಿ ಪೀಠದ ಮುಂದೆ ಇದೆ ಅಂತ ಹೇಳ್ತಾ ಇರೋದು ಹೇಳಲಾಗ್ತಾ ಇದೆ. ಘಟನೆಯ ವೇಳೆ ನಾಗರಾಜ್ಗೂ ರಾಘವೇಂದ್ರ ಮೆಸೇಜ್ ಮಾಡಿದ್ದಾನೆ. ನಾಗರಾಜ್ ದರ್ಶನ್ನ ಮ್ಯಾನೇಜರ್. ಪವನ್ ಸೂಚನೆಯ ಮೇರೆಗೆ ಕಿಡ್ನಾಪ್ ಮಾಡಿರುವುದಾಗಿ ಹೇಳಿದ್ದಾನೆ. ಘಟನೆಯ ವೇಳೆ ನಾಗರಾಜ್ಗೆ ರಾಘವೇಂದ್ರ ಮೆಸೇಜ್ ಮಾಡಿ ಕಿಡ್ನಾಪ್ ಮಾಡಿದ್ದು ಇತ್ಯಾದಿ ವಿಚಾರಗಳನ್ನ ಪವನ್ ಸೂಚನೆಯ ಮೇರೆಗೆ ಕಿಡ್ನಾಪ್ ಮಾಡಿರುವುದಾಗಿ ಹೇಳಿರುವಂತದ್ದು. ಅದಾದ ಮೇಲೆ ದರ್ಶನ್ ಮತ್ತು ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ಗೆ ಬರ್ತಾರೆ. ಬಂದು ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆಯಿಂದ ರೇಣುಕಸ್ವಾಮಿ ಮೃತಪಟ್ಟ. ಇದು ಲೂತ್ರಾ ಅವರ ವಾದ. ದರ್ಶನ್ ಪವಿತ್ರ ಗೌಡ ಶೆಡ್ಗೆ ಬಂದು ಹೊಡಿತಾರೆ ಅನ್ನುವಂತ ವಿಚಾರವನ್ನು ಕೂಡ ವಕೀಲರು ಇಲ್ಲಿ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈತನನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಬಂದು ಕರ್ಕೊಂಡು ಬಂದ ಮೇಲೆ ದರ್ಶನ್ಗೆ ಮಾಹಿತಿ ಹೋಗುತ್ತೆ, ಪವಿತ್ರ ಗೌಡಗೆ ಮಾಹಿತಿ ಹೋಗುತ್ತೆ. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಪಟ್ಟಣಗೆರೆ ಶೆಡ್ಗೆ ಬಂದು ರೇಣುಕಸ್ವಾಮಿಯ ಮೇಲೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆ ಮಾಡಿದ ನಂತರ ರೇಣುಕಸ್ವಾಮಿ ಸತ್ತು ಹೋಗ್ತಾನೆ. ಇದು ಸರ್ಕಾರಿ ವಕೀಲರ ವಾದ. ಅಲ್ಲಿ ಆದಂತಹ ಘಟನೆಯ ಬಗ್ಗೆ ಮತ್ತೆ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಆರೋಪಿಗಳನ್ನ ಯಾವಾಗ ಅರೆಸ್ಟ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಸರ್ಕಾರದ ಪರ ವಕೀಲ ಲೂತ್ರಾ ಅವರು ಈ ಘಟನೆ ಆಗಿದ್ದು ಯಾವಾಗ, ಆರೋಪಿಗಳನ್ನ ಯಾವಾಗ ಅರೆಸ್ಟ್ ಮಾಡಲಾಯಿತು, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಸರ್ಕಾರದ ಪರ ವಕೀಲರಾಗಿರುವಂತಹ ಲೂತ್ರಾ ಅವರು ಘಟನೆಯ ಇಂಚಿಂಚು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಡೇ 1 ನಿಂದ ಈ ಕ್ಷಣದವರೆಗೂ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನೀಟಾಗಿ ಪ್ರೆಸೆಂಟ್ ಮಾಡುವಂತಹ ಕೆಲಸ ಈಗ ಸರ್ಕಾರದ ಪರ ವಕೀಲರಿಂದ ಆಗ್ತಾ ಇದೆ.
ದುರ್ಗದಿಂದ ಈತನನ್ನ ಕಿಡ್ನಾಪ್ ಮಾಡಿಕೊಂಡು ಪ್ರೀ ಪ್ಲಾನ್ ಆಗಿ ಯಾರೆಲ್ಲ ಕಿಡ್ನಾಪ್ ಮಾಡು ಈತನನ್ನ ಕರ್ಕೊಂಡು ಬಂದ್ರು, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ್ಮೇಲೆ ಯಾರಿಂದ ದರ್ಶನ್ಗೆ ಪವಿತ್ರ ಗೌಡಗೆ ಮೆಸೇಜ್ ಹೋಯ್ತು, ಅವರು ತಮ್ಮ ವಾಹನದ ಮೂಲಕ ಪಟ್ಟಣಗೆರೆ ಶೆಡ್ಗೆ ಬರೋದು, ಇಲ್ಲಿ ಆ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಬರೋದು ಹೋಗೋದು, ಆರೋಪಿಗಳು ಬರೋದು ಹೋಗೋದು ಸಿಸಿಟಿವಿ ಫುಟೇಜ್ ಇದೆ. ಆ ಫುಟೇಜ್ನ ಬಗ್ಗೆಯೂ ಕೂಡ ವಕೀಲರು ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪೀಠದ ಗಮನಕ್ಕೆ ದಾಖಲೆಗಳ ಸಮೇತ ಎಲ್ಲ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಇವರೆಲ್ಲ ಬಂದು ಹೋಗಿದ್ದು ಸಿಸಿಟಿವಿ ಫುಟೇಜ್ ಅಲ್ಲಿ ರೆಕಾರ್ಡ್ ಆಗಿದೆ. ಆ ರೆಕಾರ್ಡ್ ಅನ್ನ ಪೀಠದ ಗಮನಕ್ಕೆ ತರ್ತಾ ಇದ್ದೀವಿ ಅನ್ನುವಂಥದ್ದು ಇವರ ವಾದ. ಇದಾದ ಮೇಲೆ ಅಂದ್ರೆ ಪಟ್ಟಣಗೆರೆ ಶೆಡ್ಗೆ ರೇಣುಕಸ್ವಾಮಿಯನ್ನ ಕರ್ಕೊಂಡು ಬಂದ ಮೇಲೆ ಪವಿತ್ರ ಗೌಡ ಹಲ್ಲೆ ಮಾಡಿದ್ದು, ದರ್ಶನ್ ಹಲ್ಲೆ ಮಾಡಿದ್ದನ್ನ ಸರ್ಕಾರಿ ವಕೀಲರು ಹೇಳ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳನ್ನ ಸರ್ಕಾರದ ವಕೀಲರು ಹೇಳ್ತಾ ಇದ್ದಾರೆ. ಇವರಿಬ್ಬರು ಸೇರಿಕೊಂಡು ಮತ್ತು ಈ ಗ್ಯಾಂಗ್ ಸೇರಿಕೊಂಡು ಹಲ್ಲೆ ಮಾಡಿದ ಮೇಲೆ ರೇಣುಕಸ್ವಾಮಿ ಸತ್ತು ಹೋದ. ಇದು ಸರ್ಕಾರಿ ವಕೀಲರ ವಿವರಣೆ ಮಾನ್ಯ ಪೀಠಕ್ಕೆ, ಸುಪ್ರೀಂ ಕೋರ್ಟ್. ಹಲ್ಲೆ ಮಾಡಿದ ಯಾವ ಆರೋಪಿ ಅರ್ಜಿ ನಮ್ಮ ಹತ್ರ ಇದೆ? A1, A2, A6, A7, A11, A12, A14 ಅರ್ಜಿ. ಈ ಆರೋಪಿಗಳ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿರುವಂತಹದ್ದು. ಹಲ್ಲೆ ಮಾಡಿದ ಯಾವ ಆರೋಪಿ ಅರ್ಜಿ ನಮ್ಮ ಮುಂದಿದೆ ಅಂತ ಪೀಠ ಪ್ರಶ್ನೆ ಮಾಡುತ್ತೆ. ಆವಾಗ ಹೇಳ್ತಾರೆ ನೋಡಿ, A1, A2, A6, A7, A11, 12, 14. ಪ್ರಕರಣದ A1 ಪವಿತ್ರ ಗೌಡ, A2 ದರ್ಶನ್, ಇವರೆಲ್ಲರ ಅರ್ಜಿ ಪೀಠದ ಮುಂದೆ ಇದೆ ಅಂತ ಹೇಳ್ತಾ ಇರೋದು ಹೇಳಲಾಗ್ತಾ ಇದೆ. ಘಟನೆಯ ವೇಳೆ ನಾಗರಾಜ್ಗೂ ರಾಘವೇಂದ್ರ ಮೆಸೇಜ್ ಮಾಡಿದ್ದಾನೆ. ನಾಗರಾಜ್ ದರ್ಶನ್ನ ಮ್ಯಾನೇಜರ್. ಪವನ್ ಸೂಚನೆಯ ಮೇರೆಗೆ ಕಿಡ್ನಾಪ್ ಮಾಡಿರುವುದಾಗಿ ಹೇಳಿದ್ದಾನೆ. ಘಟನೆಯ ವೇಳೆ ನಾಗರಾಜ್ಗೆ ರಾಘವೇಂದ್ರ ಮೆಸೇಜ್ ಮಾಡಿ ಕಿಡ್ನಾಪ್ ಮಾಡಿದ್ದು ಇತ್ಯಾದಿ ಇತ್ಯಾದಿ ವಿಚಾರಗಳನ್ನ ಪವನ್ ಸೂಚನೆಯ ಮೇರೆಗೆ ಕಿಡ್ನಾಪ್ ಮಾಡಿರುವುದಾಗಿ ಹೇಳಿರುವಂತದ್ದು. ಅದಾದ ಮೇಲೆ ದರ್ಶನ್ ಮತ್ತು ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ಗೆ ಬರ್ತಾರೆ, ಬಂದು ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆಯಿಂದ ರೇಣುಕಸ್ವಾಮಿ ಮೃತಪಟ್ಟ. ಇದು ಲೂತ್ರಾ ಅವರ ವಾದ. ದರ್ಶನ್ ಪವಿತ್ರ ಗೌಡ ಶೆಡ್ಗೆ ಬಂದು ಹೊಡಿತಾರೆ ಅನ್ನುವಂತ ವಿಚಾರವನ್ನು ಕೂಡ ವಕೀಲರು ಇಲ್ಲಿ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈತನನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಬಂದು ಕರ್ಕೊಂಡು ಬಂದ ಮೇಲೆ ದರ್ಶನ್ಗೆ ಮಾಹಿತಿ ಹೋಗುತ್ತೆ, ಪವಿತ್ರ ಗೌಡಗೆ ಮಾಹಿತಿ ಹೋಗುತ್ತೆ. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಪಟ್ಟಣಗೆರೆ ಶೆಡ್ಗೆ ಬಂದು ರೇಣುಕಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆ ಮಾಡಿದ ನಂತರ ರೇಣುಕಸ್ವಾಮಿ ಸತ್ತು ಹೋಗ್ತಾನೆ. ಇದು ಸರ್ಕಾರಿ ವಕೀಲರ ವಾದ. ಅಲ್ಲಿ ಆದಂತಹ ಘಟನೆಯ ಬಗ್ಗೆ ಮತ್ತೆ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಆರೋಪಿಗಳನ್ನ ಯಾವಾಗ ಅರೆಸ್ಟ್ ಮಾಡಿ